ಬೆಳಗಾವಿಯ ಸುಳ್ಗಾದಲ್ಲಿ ಕನ್ನಡ ಬಾವುಟಕ್ಕೆ ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟಿಸ್ತಾ ಇದ್ದವರ ಮನವೊಲಿಸಿದ್ದಾರೆ ಪೊಲೀಸರು. ಪೊಲೀಸರ ಮನವೊಲಿಕೆ ಹಿನ್ನೆಲೆ ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಧಿಕ್ಕಾರ ಕೂಗಿ ಧರಣಿ ನಿರತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕನ್ನಡಿಗರು ನಾಮಫಲಕ ಒಡೆದ್ರೆ ಕೇಸ್ ಹಾಕಿ ಬಂಧನ ಮಾಡ್ತೀರಿ. ಬೆಳಗಾವಿಯಲ್ಲಿ ಕನ್ನಡ ಬಾವುಟಕ್ಕೆ ಬೆಂಕಿ ಇಟ್ಟಿದ್ದಾರೆ ಪುಂಡರು, ಕಿಡಿಗೇಡಿಗಳು. ಅವ್ರನ್ನ ಕೂಡಲೇ ಬಂಧಿಸಿ ಕನ್ನಡಿಗರನ್ನ ರಕ್ಷಣೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಬೆಳಗಾವಿಯಲ್ಲಿ ಕನ್ನಡ ಪರ ಹೋರಾಟಗಾರ ಸಂಪತ್ ಕುಮಾರ್ ಈ ಒತ್ತಾಯವನ್ನು ಮಾಡಿದ್ದಾರೆ. ಬೆಳಗಾವಿ ಜನತೆ ನಿನ್ನ ಹೊಸ ವರ್ಷದ ಆಚರಣೆ ಒಳಗೆ ತೊಡಗಿರುವಾಗ ಸುಳ್ಗಾ ಗ್ರಾಮದಾಗ ಇದೇನಪ್ಪ ಮೊದಲನೇ ಸಲ ಅಲ್ಲ, ಸತತವಾಗಿ 3ನೇ ಸಲ ಇದು. ಪುನೀತ್ ರಾಜ್ಕುಮಾರ್ ತಿರ್ಕೊಂಡ ಪುನೀತ್ ರಾಜ್ಕುಮಾರ್ ಫೋಟೋ ಹಾಕಿದ್ರು, ಅದನ್ನು ಹೊಡೆದಾಕಿದ್ರು. ಹೊಳ್ಳೆಯಲ್ಲಿ ಮಹಾರಾಷ್ಟ್ರ ರಾಜ್ಯ ಸುಳ್ಗಾ ಅಂತ ಬೋರ್ಡ್ ಹಾಕಿದ್ರು. ಅವಾಗೂ ಸಹ ಕನ್ನಡ ಪರ ಹೋರಾಟಗಾರ ಸುಮ್ಕೊಂಡಿರ್ಬೇಕಾಯ್ತು. ಇವತ್ತು ನಿನ್ನೇನಪ್ಪ ಹೊಸ ವರ್ಷ ಆಚರಣೆ ಒಳಗಿದ್ದಾಗ ಎಲ್ಲ ಯಾವ ಪುಡಾರಿಗಳು ಕನ್ನಡ ಬಾವುಟಕ್ಕೆ ಸುಟ್ಟಿದ್ದಾರೆ. ಇದಕ್ಕೆ ಏನಪ್ಪ ಅಂತಂದರೆ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಮಲ್ಕೊಂಡಿದ್ದಾರೆ ಅನಿಸೈತೆ. ಯಾಕಪ್ಪ ಅಂತಂದ್ರೆ ಕನ್ನಡ ಹೋರಾಟಗಾರ ಹಿಂದಿ ಬೋರ್ಡ್ಗಳನ್ನ ಹೊಡೆದಾಕಿದ್ರು ಅಂತಂದ್ರೆ 14 ದಿನ ಜೈಲು 30 ದಿನ ಜೈಲು ಅಂತ ಹಾಕ್ತೀರಿ. ಈಗ ಕನ್ನಡಿಗರ ಸ್ವಾಭಿಮಾನ, ನೀವು ಸಹ ಒಬ್ಬ ಕನ್ನಡಿಗರು, ನಿಮ್ಮನ್ನು ಆರಿಸಿ ತಂದವರು ಕನ್ನಡಿಗರು, ಅಂಥವ್ರಿಗೆ ನೀವು ಮೋಸ ಮಾಡಕತ್ತೀರಿ, ನಾಡದ್ರೋಹಿ ಕೆಲಸ ನೀವು ಮಾಡಕತ್ತೀರಿ. ಸಿದ್ದರಾಮಯ್ಯನವರೇ, ಆದಷ್ಟು ಬೇಗ ಬೆಳಗಾವಿ ಒಳಗೆ ಯಾರು ಬಾವುಟ ಸುಟ್ಟಿದ್ದಾರೆ, ಬೆಳಗಾವಿ ಒಳಗೆ ಯಾರು ಇಂಥ ದಾಂಧಲೆಗಳನ್ನ ಎಬ್ಸಾಕತ್ತಾರೆ ಅಂಥವ್ರನ್ನೆಲ್ಲ ಗಡೀಪಾರು ಮಾಡಬೇಕು ಮತ್ತು ಇಂಥವ್ರ ಮೇಲೆ ಕಾನೂನಾತ್ಮಕವಾಗಿ ಕ್ರಮ ತೊಗೋಬೇಕಂತ ಹೇಳ್ತೀವಿ. ಅಲ್ಲಿವರೆಗೂ ನಮ್ಮ ಹೋರಾಟ ಇಲ್ಲೇ ನಿಲ್ಲಂಗಿಲ್ಲ. ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶ್ರೀಧರ್, ಮತ್ತೆ ಪುಂಡರ ಹಾವಳಿ ಮಿತಿ ಮೀರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಹೊಸ ವರ್ಷಾಚರಣೆ ಸಂದರ್ಭದಲ್ಲೇ ಈ ರೀತಿಯಾಗಿ ಅವಮಾನ ಮಾಡಿದ್ದಾರೆ ಕನ್ನಡ ಬಾವುಟಕ್ಕೆ. ಹೋರಾಟದ ಕಿಚ್ಚು, ಅದರ ಜೊತೆಗೆ ಯಾವ ರೀತಿ ಆಗ್ರಹ ಕೇಳಿ ಬಂದಿದೆ? ಪ್ರಭು, ಬೆಳಗಾವಿ ತಾಲೂಕಿನ ಸುಳ್ಗಾ ಗ್ರಾಮದಲ್ಲಿ ಕನ್ನಡ ಬಾವುಟಕ್ಕೆ ಬೆಂಕಿ ಹಚ್ಚಿದಂಥ ಕೃತ್ಯವನ್ನು ಕಿಡಿಗೇಡಿಗಳು ಮಾಡಿದ್ದಾರೆ. ನಿನ್ನೆ ಅಷ್ಟೇ ಹೊಸ ವರ್ಷ ಸಂಭ್ರಮಾಚರಣೆ ಇತ್ತು. ಇಡೀ ರಾಜ್ಯದ ಎಲ್ಲ ಕನ್ನಡಿಗರು ಕೂಡ ಹೊಸ ವರ್ಷ ಸಂಭ್ರಮದಲ್ಲಿದ್ದರು. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಬೆಳಗಾವಿ ತಾಲೂಕಿನ ಸುಳ್ಗಾ ಗ್ರಾಮದಲ್ಲಿ ಏನು ಒಂದು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಬರುತ್ತೆ, ಆ ಸರ್ಕಲ್ದಲ್ಲಿ ಹಾಕಿದಂಥ ಕನ್ನಡ ಬಾವುಟಕ್ಕೆ ಕಿಡಿಗೇಡಿಗಳು ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ಯಾವಾಗ ಕನ್ನಡ ಧ್ವಜಕ್ಕೆ ಬೆಂಕಿ ಹಚ್ಚೋದ ವಿಚಾರ ಗೊತ್ತಾಯಿತು. ಇದು ಗೊತ್ತಾದ ಬಳಿಕ ಸ್ಥಳೀಯ ಕನ್ನಡ ಪರ ಹೋರಾಟಗಾರರು ಅಲ್ಲಿ ಸ್ಥಳೀಯವಾಗಿ ಪ್ರತಿಭಟನೆ ನಡೆಸಿದರು. ತಕ್ಷಣವೇ ಆರೋಪಿಗಳನ್ನು ಬಂಧಿಸಬೇಕಂತೇಳಿ ಒತ್ತಾಯವನ್ನು ಮಾಡಿದರು. ಬೆಳಗಾವಿ ಮತ್ತು ಮಹಾರಾಷ್ಟ್ರ ರಾಜ್ಯ ಹೆದ್ದಾರಿಯನ್ನು ತಡೆಯುವ ಮೂಲಕ ಆಕ್ರೋಶ ಹೊರಹಾಕಿದ್ರು ಅಂತ ಹೇಳ್ಬೋದು. ಜೊತೆಗೆ ಟೈರ್ಗೆ ಬೆಂಕಿ ಹಚ್ಚುವ ಮೂಲಕ ಒಂದು ಆಕ್ರೋಶ ಹೊರಹಾಕುವಂಥ ಪ್ರಯತ್ನ ಕನ್ನಡ ಪರ ಹೋರಾಟಗಾರರು ಮಾಡಿದರು. ಇಲ್ಲಿ ಒಂದು ಪ್ರಶ್ನೆಯನ್ನು ಸರ್ಕಾರದ ಮುಂದೆ ಕನ್ನಡ ಪರ ಹೋರಾಟಗಾರರು ಇಟ್ಟಿರ್ತಕ್ಕಂಥದ್ದು, ರಾಜ್ಯದಲ್ಲಿ ಎಲ್ಲಾದರೂ ಕನ್ನಡ ಪರ ಹೋರಾಟಗಾರರು ಕನ್ನಡ ಸಂಘಟನೆ ಪ್ರತಿಭಟನೆ ಮಾಡಿದರೆ ಅವ್ರ ಮೇಲೆ ಕೇಸ್ ಹಾಕ್ತೀರಾ, ಅವ್ರನ್ನ ಅರೆಸ್ಟ್ ಮಾಡುವಂಥ ಕೆಲಸವನ್ನಾಗುತ್ತೆ. ಅದೇ ಕನ್ನಡ ಅನುಷ್ಠಾನ ಕಡ್ಡಾಯ ಮಾಡದೇ ಇದ್ದಲ್ಲಿ ಅಂಥ ಬ್ಯಾನರ್ಗಳನ್ನು ಕಿತ್ತು ಹಾಕಿದರೆ ಕೇಸ್ ಹಾಕಿ ಅರೆಸ್ಟ್ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ. ಅದೇ ನಮ್ಮ ಕನ್ನಡ ಬಾವುಟಕ್ಕೆ ಬೆಂಕಿ ಹಚ್ಚಿದಾಗ ಇನ್ನೂವರೆಗೆ ಕಿಡಿಗೇಡಿಗಳನ್ನು ಯಾಕೆ ಬಂಧಿಸಿಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನು ಮಾಡಿದರು. ಅಂದರೆ ಎಲ್ಲೇ ಒಂದು ಕಡೆ ರಾಜ್ಯ ಸರ್ಕಾರ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ನಾಡು ನುಡಿ ವಿಚಾರದಲ್ಲಿ ಕಟ್ಟುನಿಟ್ಟಿನ ಕ್ರಮ ಏನು ತೆಗೆದುಕೊಳ್ಬೇಕು, ಆ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಅನ್ನೋಂಥ ಆಕ್ರೋಶವನ್ನು ಅವರು ಹಾಕಿದ್ರು ಅಂತ ಹೇಳ್ಬೋದು. ನಾಡದ್ರೋಹಿ MS ನಿರಂತರವಾಗಿ ಇಲ್ಲಿ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಪುಂಡಾಟ ನಡೆಸ್ಕೊಂಡು ಬರ್ತಾ ಇದೆ. ಈ ರೀತಿ ಪುಂಡಾಟ ನಡೆಸಿದರೂ ಕೂಡ ಯಾಕೆ ಒಂದು ಸರ್ಕಾರ ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತಾ ಇಲ್ಲ ಅನ್ನೋಂಥ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಪ್ರಮುಖವಾಗಿ ಹೇಳ್ಬೇಕಂದ್ರೆ ಪ್ರಭು, ಈ ಒಂದು ಧ್ವಜಕ್ಕೆ ಬೆಂಕಿ ಹಚ್ಚಿದ ಪ್ರಕರಣ ಬಗ್ಗೆ ಪೊಲೀಸರು ಕೂಡ ಈಗಾಗಲೇ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಯಾಕಂದರೆ ಕಾಕ್ತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಒಂದು ಧ್ವಜಕ್ಕೆ ಯಾರಾದರೂ ಕಿಡಿಗೇಡಿ ಬೆಂಕಿ ಹಚ್ಚಿದ್ರಾ ನಿಜವಾಗಿಯೂ, ಅಥವಾ ಈ ಒಂದು ಧ್ವಜಕ್ಕೆ ಏನಾದರೂ ಹೊಸ ವರ್ಷ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಸಿಡಿಮದ್ದು ಮತ್ತು ಪಟಾಕಿ ಸಿಡಿಸುವಂಥ ಸಂದರ್ಭದಲ್ಲಿ ಕಿಡಿ ಏನಾದರೂ ಹೊತ್ತಿಕೊಂಡಿರುತ್ತೆ, ಧ್ವಜಕ್ಕೆ ಈ ರೀತಿ ಆಗಿದೆಯಾ ಅನ್ನೋಂಥ ಅನುಮಾನಗಳನ್ನು ಪೊಲೀಸರು ವ್ಯಕ್ತಪಡಿಸಿದ್ದಾರೆ. ಪೊಲೀಸರ ತನಿಖೆ ಬಳಿಕ ಒಂದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ವಾಸ್ತವವಾಗಿ ಒಂದು ಧ್ವಜಕ್ಕೆ ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಕಾರಣ ಯಾರಾದರೂ ಕಿಡಿಗೇಡಿಗಳು ಬೆಂಕಿ ಹಚ್ಚುವಂಥ ಕೆಲಸ ಮಾಡಿದ್ರೆ ಅಥವಾ ಏನಾದರೂ ಇದಕ್ಕೆ ಪಟಾಕಿ ಏನು
ಸಿಡಿದು ಈ ರೀತಿ ಆಗಿದೆ ಅನ್ನೋದು ಕೂಡ ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕು. ಆದರೆ ಸದ್ಯಕ್ಕೆ ಕನ್ನಡ ಪರ ಹೋರಾಟಗಾರರು ಹೋರಾಟ ಮಾಡ್ತಾ ಇರೋದು ನೋಡೋದಾದರೆ ಇದು ಯಾವುದೇ ರೀತಿಯ ಪಟಾಕ್ಷಿ ಆಗಿರ್ಬೋದು ಇದರಿಂದ ಆದಂಥ ಘಟನೆ ಅಲ್ಲ. ಇದು ಅಪ್ಪಟ್ಟವಾಗಿ ಏನು ನಾಡದ್ರೋಹಿಗಳೇನಿದ್ದಾರೆ ಅಂದರೆ ಕನ್ನಡವನ್ನು ವಿರೋಧಿಸುವಂಥ ಏನು ಕಿಡಿಗೇಡಿಗಳಿದಾರೋ ಆ ಒಂದು ಕಿಡಿಗಳು ಮಾಡಿದಂಥ ಕೃತ್ಯ ಅನ್ನುವಂಥ ಒಂದು ಏನು ಒತ್ತಾಯವನ್ನು ಕನ್ನಡ ಪರ ಹೋರಾಟಗಾರರು ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಏನು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಮತ್ತು ಏನು ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಶಾಸಕಿ ಮತ್ತು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಯಾರೇ ಕಾನೂನಲ್ಲಿ ತಪ್ಪು ಮಾಡಿದರೆ ಅವ್ರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೆ. ಪೊಲೀಸರು ಕಾನೂನು ಪ್ರಕರಣವನ್ನು ದಾಖಲಿಸಿಕೊಂಡು ಸಂಬಂಧಪಟ್ಟ ಆರೋಪಿಗಳನ್ನು ಬಂಧಿಸುವಂಥ ಕೆಲಸವನ್ನು ಮಾಡ್ತಾರೆ ಅನ್ನೋಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಕೇವಲ ಅದು ಹೇಳಿಕೆಗೆ ಈ ರೀತಿಯ ಮಾತುಗಳಾಗಬಾರ್ದು, ಆರೋಪಿಗಳನ್ನು ಖಡಕ್ಕಾಗಿ ಬಂಧಿಸಿ ಅವರಿಗೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನೋಂಥ ಆಗ್ರಹವನ್ನು ಕನ್ನಡ ಪರ ಹೋರಾಟಗಾರರು ಮಾಡ್ತಾ ಇದ್ದಾರೆ. ಪ್ರಭು, ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.